ಜೇನೋ ಕನಸೆಲ್ಲ ಖುಷಿಯಾಯಿತೇನು ಇರುವಾಗ ಬಾಳೆಲ್ಲ ಜೇನೋ ಕನಸೆಲ್ಲ ಖುಷಿಯಾಯಿತೇನೋ ಮಡಿಲಲ್ಲಿ ಮಗುವಾಗಿ ನೀನು ಮಮತೆ ಸೆಲೆಯಾಗಿ ನಾನು ಇರುವಾಗ ಬಾಳೆಲ್ಲ ಜೇನೋ ಕನಸೆಲ್ಲ ನನಸಾಗದೇನೋ ಮಡಿಲಲ್ಲಿ ಮಗುವಾಗಿ ನಾನು ಮಗುವಾಗಿ ನಾನು ಮಮತೆಯ ಸೆಲೆಯಾಗಿ ನೀನು ಇರುವಾಗ ಬಾಳೆಲ್ಲ ಜೇನು ಕನಸೆಲ್ಲ ನನಸಾಗದೇನೋ ಮಡಿಲಲ್ಲಿ ಮಗುವಾಗಿ ನಾನು ಬೈರನು ನಮಗೆಂದು ಕೇಳನ್ನು ತರನು ಮಡಿಲಲ್ಲಿ ಮಗುವಾಗಿ ನಾನು ಮಮತೆಯ ಸೆಲೆಯಾಗಿ ನಾನು ಇರುವಾಗ ಬಾಳೆಲ್ಲ ಜೇನೋ ಕನಸೆಲ್ಲ ನನಸಾಗದೇನೋ ಲಲಲಾ ಲಲಲಾ Thank you very much.
ಸಹಯೋಗದೊಂದಿಗೆ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ನೆನಪುಗಾರ್ಥವಾಗಿ ನೆನಪು ಅನ್ನುವಂಥ ಕಾರ್ಯಕ್ರಮದ ಉದ್ಘಾಟನೆ ಅರಮನೆಗಳ ನಗರಿ ಮೈಸೂರಿನಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳಷ್ಟು ಕಲಾ ಬಂಧುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಆನಂದಿಸ್ತಾ ಇದ್ದೀರಾ. ಜ್ಯೋತಿಯನ್ನು ಬೆಳಗಿಸೋದ್ರ ಬಗ್ಗೆನ ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಇದೆ. ಮತ್ತೊಮ್ಮೆ ಡಾಕ್ಟರ್ ವಿಷ್ಣು ಸರ್ ಫ್ಯಾನ್ಸ್ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಇದು ನೆನಪು. ಇದಕ್ಕೆ ಮುಂಚೆ ಇವರು ಟಾಪ್ 12 ಕನ್ಸರ್ಸಿ ಕಂಟೆಸ್ಟೆಂಟ್ ಆಗಿರ್ತಾರೆ. ದ ವಾಯ್ಸ್ ಸೀಸನ್ 2 ಮುಂಬೈನಲ್ಲಿ ನಡೆದಂತ. ಆನಂದ್ ಶೆಟ್ಟಿ ಅಂತ, ನಾವು ರಾಗ ಕ್ರಿಯೇಟರ್ಸ್ ಅಧ್ಯಕ್ಷ. ನಾನು ವಿಷ್ಣು ಸರ್ದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾರ್ಡ್ ಕೋರ್ ಫ್ಯಾನ್ ಫಸ್ಟು. ಆಮೇಲೆ ನಾನು ಅವರ ಒಡನಾಟದಲ್ಲಿ ಇದ್ದವನು, ಸುಮಾರು ವರ್ಷಗಳ ಕಾಲ ಅವರ ಒಡನಾಟದಲ್ಲಿ ಇದ್ದವನು. ಆದ್ದರಿಂದ ನಮಗೆ ಅವರ ಮೇಲೆ ತುಂಬ ಅಭಿಮಾನ. ಆ ಅಭಿಮಾನಕ್ಕೋಸ್ಕರ ನಾನು ಹೋದ ವರ್ಷ ಕೂಡ ಅವರ ಹುಟ್ಟುಹಬ್ಬದ್ದು ಮಾಸಾಚರಣೆಯಲ್ಲಿ 2023ನಲ್ಲಿ ಒಂದು ರಾಗ ಥಿಯೇಟರ್ಸ್ ಅಂತ ನಮ್ಮ ಇದರಲ್ಲೇ ಒಂದು ವಿಷ್ಣುವರ್ಧನ್ ಮ್ಯೂಸಿಕಲ್ ನೈಟ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದು ಗ್ರ್ಯಾಂಡ್ ಸಕ್ಸಸ್ ಆಗಿತ್ತು. ಈಗ ಅದೇ ರೀತಿ ಇವಾಗ ನಮ್ಮ ಮೂನ್ಲೈಟ್ ಆರ್ಕೆಸ್ಟ್ರಾ, ನಮ್ಮ ಸ್ಟ್ಯಾನಿ ಮರ್ಸರ್ ಅವರು ಮತ್ತು ಸ್ಟ್ಯಾನಿ ಪಾರ್ಕರ್ ಅವರು ಮೂನ್ಲೈಟ್ ಆರ್ಕೆಸ್ಟ್ರಾ ಇದೆಯಲ್ಲ, ಆ ಒಂದು ಇದರಲ್ಲಿ ನಾನು ಈಗ ಪುನಃ ನಾನು ಸಂಗೀತ ಕಲೀಲಿಕ್ಕೂ ಹೋಗ್ತಾ ಇದ್ದೀನಿ. ಯಾಕೆಂದರೆ ಸಂಗೀತಕ್ಕೆ ಕಲೀಲಿಕ್ಕೆ ಇದೇ ಇಲ್ಲ, ಎಂಡೇ ಇಲ್ಲ. ಅದು ಕಲ್ಪಿಸೋದಕ್ಕೆ ನಮಗೆ ಒಂದು ಉತ್ತಮ ನಾವು ಇದನ್ನು ಇಂಪ್ರೂವೈಸ್ ಮಾಡ್ಕೋಬೋದು. ಅವರನ್ನು ಕಲಿತಾ ಇದ್ದೀನಿ. ಜೊತೆಗೆ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಒಂದು ನಮ್ಮ ವಿಷ್ಣು ಸರ್ ಹೆಸರಿಗೋಸ್ಕರ ಒಂದು ಮ್ಯೂಸಿಕಲ್ ನೈಟ್ ಮಾಡೋಣ ಅಂತ. ಅವ್ರು ಹೇಳಿದ್ರು, ಇಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲರೂ ಮಾಡ್ತಾರೆ, ನಾವು ಅಡ್ವಾನ್ಸ್ ಆಗೇ ಮಾಡೋಣ, ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋಣ. ಒಂದು ಎಲ್ಲ ರೀತಿಯಲ್ಲಿ ಯಾವ ರೀತಿ ಅಂತಂದರೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಇದಕ್ಕೆ ತುಂಬ ಲಕ್ಸುರಿಯಾಗಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಡ್ಯಾನ್ಸರ್ಸ್ ಟೀಮ್ ಆಗಲಿ, ಈ ಬ್ಲಾಸ್ಟ್ಗಳು ಮತ್ತು ನಮ್ಮ LED ಸೌಂಡ್ಸು, ಒಳ್ಳೆಯ ಸೌಂಡ್ಸು, ಈ ಒಂದು ಇಟ್ಕೊಂಡು ನಾವು ಕಾಂಪ್ರಮೈಸ್ ಆಗ್ತೇನೆ. ಮೈಸೂರಿನ ಜನತೆಗೆ ನಮ್ಮ ವಿಷ್ಣು ಸರ್ ಹೆಸರಿನಲ್ಲಿ ನಾವೇನು ಕೊಡ್ಬೋದು, ಒಂದು ನೆನಪು ಅಂತ ಒಂದು ಕಾರ್ಯಕ್ರಮ ಮಾಡ್ಬೋದು ಅಂತ ತಿಳ್ಕೊಂಡು ಇದನ್ನು ಮಾಡಿ. ಸರ್, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಂತ ಯುವ ಪೀಳಿಗೆ ತೊಡಗಿದರೆ ಈ ದಿನ ತಮ್ಮ ಕಾರ್ಯಕ್ರಮಕ್ಕೆ ಹೌಸ್ಫುಲ್ ಆಗಿದೆ. ಎಲ್ಲೂ ಕೂಡ ಈ ರೀತಿ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಈ ರೀತಿ ರೆಸ್ಪಾನ್ಸ್ ಇಲ್ಲ. ನಿಮ್ಮ ಕಾರ್ಯಕ್ರಮಕ್ಕೆ ಇಷ್ಟು ರೆಸ್ಪಾನ್ಸ್ ಇದೆ, ಹೇಗೆ ಅನ್ಸುತ್ತೆ? ಏನಂತಂದರೆ ನಮ್ಮ ವಿಷ್ಣು ಸರ್ ಹೆಸರಲ್ಲಿರೋರಿಗೆ ಒಂದು ಪವರ್, ಡಾಕ್ಟರ್ ವಿಷ್ಣು ಸರ್ಗೆ ಅವ್ರಿಗೆ ಒಂದು ಹೆಸರಿಗೆ ಒಂದು ಪವರ್ ಇದೆ. ಆ ಒಂದು ಇದ್ರ ಮುಂದೆ ಯಾವ ಇದು ಇಲ್ಲ. ಮತ್ತು ಮ್ಯೂಸಿಕ್ಕು ಮನುಷ್ಯನಿಗೆ ಎಲ್ಲರಿಗೂ ಎಲ್ಲ ಒಂದು ರೋಗಗಳನ್ನ ಹೀಲ್ ಮಾಡುವಂಥ ತಾಕತ್ತು ಮ್ಯೂಸಿಕ್ ಇದೆ. ಆದ್ದರಿಂದ ಮ್ಯೂಸಿಕ್ ಲವರ್ಸು, ನಮ್ಮ ಮೈಸೂರಿನವರು ಎಸ್ಪೆಷಲಿ ವಿಷ್ಣುವರ್ಧನ್ ಫ್ಯಾನ್ಸ್ ಈ ಒಂದು ಕಾರ್ಯಕ್ರಮನ ನಮಗೆ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆರಂಭದಲ್ಲೇ ಇಷ್ಟು ಕ್ರೌಡ್ ಇದೆ, ಮುಂದೆ ಆಗ್ತಾ ಎಷ್ಟಿದಾಗುತ್ತೆ ಅಂತ ಗೊತ್ತು. ತಮ್ಮ ಒಂದು ದನಿ ಸೇಮ್ ವಿಷ್ಣುವರ್ಧನ್ ಅವರ ದನಿ ತರನೇ ಇತ್ತು. ಯಾಕೆಂದರೆ ನಾವು ಅವ್ರ ಜೊತೆ ಇದ್ದು ನಮಗೆ ಅದೇ ರೀತಿಯ ವಾಯ್ಸ್ ಕೇಳಿ ನಮಗೆ ಏನೋ ನಮಗೆ ಅವ್ರ ಆಶೀರ್ವಾದ ಮಾಡಿದರೆ ಅದಕ್ಕೆ ನಾನು ಬ್ಲೆಸ್ಡ್ ಅಂತ ತಿಳ್ಕೊತೀನಿ. ಸುಮಾರು 6 ವರ್ಷಗಳ ಕಾಲ ಅವರ ಮನೆಯ ಡೈನಿಂಗ್ ಟೇಬಲ್ವರೆಗೂ ನಮ್ಗೆ ಎಂಟ್ರಿ ಇತ್ತು. ಮೈಸೂರಿನಲ್ಲಿ ವಿಷ್ಣು ಸರ್ ಜೊತೆಗೆ ಕ್ಲೋಸ್ ಇದ್ದಿದ್ದು ನಾನು ಮತ್ತು ಇನ್ನೊಬ್ಬರಲ್ಲಿ ಕೂತಿದ್ದಾರೆ, ಆಲ್ವಿನ್ ನಜರತ್ ಅಂತ. ಇವರಿಬ್ಬರು ಬಿಟ್ಟರೆ ಇನ್ಯಾರೂ ಕ್ಲೋಸ್ನೆಸ್ ಅಷ್ಟು ಇರಲಿಲ್ಲ. ಬಟ್ ನಮಗೆ ಆ ವ್ಯಕ್ತಿನ ಕಳ್ಕೊಂಡಿದ್ದು ನಮಗೆ ದೊಡ್ಡ ನೋವು. ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಲಾಸ್ ಇದೆ. ನಮ್ಮ ಇಂಡಿಯಾದ ಸುರದ್ರೂಪಿ ನಟ ಅಂತಂದರೆ ನಮ್ಮ ವಿಷ್ಣು ಸರ್. ಅವ್ರ ವಾಯ್ಸೇ ವಿಶಿಷ್ಟ. ಅವ್ರ ವಾಯ್ಸ್ನ ನಮಗೆ ಕೊಟ್ಬಿಟ್ಟು ಹೋಗಿದ್ದಾರೆ ಅಂತಂದರೆ ನಾನು ತುಂಬ ಬ್ಲೆಸ್ಡ್ ಅಲ್ವಾ. ನೀವು ಫೆಮಿಲಿಯರ್ ಸಿಂಗರ್ ಥರ ಹಾಡಿದ್ರಿ? ಇಲ್ಲ, ನಾನು ಅಮೆಚರು. ನಾನು ಪ್ರವೃತ್ತಿ ಗಾಯಕ ಅಷ್ಟೇ. ನಾನು ಪ್ರೊಫೆಷನಲ್ ಸಿಂಗರ್ ಅಲ್ಲ, ಪ್ರವೃತ್ತಿ ಇದನ್ನು ತಗೊಂಡಿದ್ದೀನಿ. ವಾಯ್ಸ್ ಒಂದು ಪ್ರೊಫೆಷನಲ್ ಸಿಂಗರ್. ತಾವು ಕಡೆಯಿಂದ ಅಭ್ಯಾಸ ನಡೆಸ್ತಿದ್ರು ನಮ್ಮ ಸ್ಟ್ಯಾನಿ ಮರ್ಸರ್ ಸರ್ ಅವರು. ಯಾಕೆಂದರೆ ಅವ್ರ ಹತ್ರ ಅವ್ರು ಕೊಡ್ತಿರೋ ನಮಗೆ ಹಿಂಟ್ಸು ಮತ್ತು ಕೋಚಿಂಗು ನಿಮಗೆ ಆ ಥರ ಕಾಣಿಸಿದೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲ ಬಂದು ಇದನ್ನು ಕಾರ್ಯಕ್ರಮನ ನಮಗೆ ಯಶಸ್ವಿ ಮಾಡ್ತಾ ಇದ್ದೀರಿ. ಎಲ್ಲರಿಗೂ ನಾನು ಆಭಾರಿ.